ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನೀಗ್ಲೂ ಬದಲಾಗ್ಲಿಲ್ಲ ಅಂದ್ರೆ ಒಂದಲ್ಲ ಒಂದಿನ ಈ ಮನೆಯವ್ರಿಗೆ ನೀನ್ ಮಾಡಿರೋ ತಪ್ಪೇನು, ನಿನ್ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗತ್ತೆ. ಆಗ ಪ್ರೀತಿ ಗೌರವ ಕೊಡ್ತಾ ಇರೋ ಇದೇ ಮನೆಯವರು ನಿನಗೆ ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಶಿಕ್ಷೆನ ನನಗ? ಮನೆಯವ್ರೆಲ್ರನ್ನೂ ಕರೆದು ನಡು ಮನೇಲಿ ನಿಂತು ಈ ಶಾರ್ವರಿ ಕೆಟ್ಟೋಳು ಅಂತ ನೀನು ಜೋರಾಗಿ ಕೂಗಿ ಹೇಳಿದ್ರು ಯಾರು ನಿನ್ ಮಾತನ್ನ ನಂಬಲ್ಲ. ಆ ರೀತಿ ನಾನು ಹೇಳ್ತೀನಿ ಅಂತ ಯಾರು ಹೇಳಿದ್ದು? ಸತ್ಯ ಒಂದಲ್ಲ ಒಂದಿನ ಗೊತ್ತಾಗತ್ತೆ. ಅದು ನನ್ನಿಂದನೇ ಗೊತ್ತಾಗಬೇಕು ಅಂತೇನಿಲ್ವಲ್ಲ. ಏನ್ ನಿನ್ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಒಂದೇ, ಸತ್ಯಕ್ಕೆ ಯಾವಾಗಲೂ ಗೆಲುವಿದೆ. ನೀನಿನ್ನೂ ಯಾವುದೋ ಅಡಗುಲಜಿ ಕಾಲದಲ್ಲಿದ್ಯಾ. ಆದ್ರೆ ಇದು ಕಲಿಯುಗ. ಇಲ್ಲಿ ಕೆಟ್ಟವ್ರಿಗೆ ಕಾಲ. ನಿನ್ನ ಗಂಡ ಆಗ್ಲಿ ಮಕ್ಕಳಾಗ್ಲಿ ನನ್ನ ಕೈಯಿಂದಾನೇ ಸಾಯೋದು. ಇದನ್ನ ತಪ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೊಲ್ಲಕ್ಕೊಬ್ಬ ಇದ್ರೆ ಕಾಯಕ್ಕೊಬ್ಬ ಇದ್ದೇ ಇರ್ತಾನೆ. ಬೇರೆಯವರು ಕೆಟ್ಟದ್ದನ್ನ ಬಯಸೋರ್ಗೆ ಕೊನೆಗೆ ಉಳಿಯೋದು ನರ್ಕ ಮಾತ್ರ. ನರ್ಕನ ನನ್ಗ? ತಪ್ಪೇ ಮಾಡದೇ ಇರೋ ಮಾಧವ್ ಅವ್ರ ಹೆಂಡತಿ ಸುಮತಿ ಅವ್ರನ್ನ ಸಾಯಿಸ್ದೆ. ಇಷ್ಟು ವರ್ಷ ಅವ್ರ ಮಕ್ಕಳು ಅವ್ರನ್ನ ದ್ವೇಷ ಮಾಡೋ ಹಾಗೆ ಮಾಡಿದೆ. ಅಷ್ಟೆಲ್ಲ ಆದರೂ ಆ ಮಕ್ಕಳು ನಿನಗೆ ತಾಯಿ ಸ್ಥಾನ ಕೊಟ್ಟರು. ನಿನ್ನ ಮನಸ್ಸಲ್ಲಿ ಬರೀ ರೋಷ, ಸೇಡು, ಕಿಚ್ಚು ಅಂತ ನಿನ್ನ ಸಂತೋಷನೇ ಮರೆತು ನಿನ್ನ ಜೀವನನೇ ನರಕ ಮಾಡಿಕೊಂಡೆ. ಆ ಮಕ್ಕಳು ನಿನ್ನಲ್ಲಿ ತಾಯಿ ಪ್ರೀತಿ ಕಂಡುಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಇಷ್ಟು ವರ್ಷ ಕಳೆದಿದ್ದಾರೆ. ಇದರಲ್ಲೇ ಅರ್ಥ ಮಾಡ್ಕೊ. ಮನಸ್ಸಲ್ಲಿ ದ್ವೇಷ ಇರೋರು ಯಾವತ್ತಿಗೂ ನೆಮ್ಮದಿಯಾಗಿರಕ್ಕಾಗಲ್ಲ. ಹಾಗಾದ್ರೆ ಒಂದು ಹೆಣ್ಣಿಗೆ ಮೋಸ ಮಾಡಿ ಅವಳನ್ನ ಸಾಯಿಸಿದವರು ನೆಮ್ಮದಿಯಾಗಿರ್ಬೋದಾ? ಪದೇ ಪದೇ ಅದನ್ನೇ ಹೇಳ್ಬೇಡ. ಮಾಧವ್ ಅವ್ರಿಗೆ ಒಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡೋಷ್ಟು ಕೆಟ್ಟ ಗುಣ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಹೆಂಡತಿ ಸಾಯ್ತಾ ಇದ್ದಾಗೆ ಇನ್ನೊಬ್ಳನ್ನ ಮದುವೆ ಆಗ್ತಾ ಇದ್ರು. ಅವಳ ಜೊತೆ ಇರೋದಕ್ಕೋಸ್ಕರ ಮಕ್ಕಳನ್ನ ದೂರ ಮಾಡ್ತಾ ಇದ್ರು. ಆದ್ರೆ ಮಾಧವ್ ಅವರು ಇಷ್ಟು ವರ್ಷನೂ ಮಕ್ಕಳಿಗೋಸ್ಕರ ಬದುಕಿದ್ದಾರೆ. ಅವ್ರ ಒಳ್ಳೆತನ, ಅವ್ರ ಕಷ್ಟಗಳನ್ನ ನೋಡಿ ಆ ದೇವರು ಅವ್ರ ಜೊತೆ ನನ್ನ ಸ್ನೇಹನ ಬೆಸ್ತಿದ್ದಾನೆ ಅನ್ಸುತ್ತೆ. ಇನ್ ಮುಂದೆ ನಾನು ಅವ್ರಿಗೋಸ್ಕರ ಬದುಕ್ತೀನಿ, ಅವ್ರ ಕಾವಲಾಗಿರ್ತೀನಿ. ಕಾವಲಾಗಿರ್ತೀಯಾ? ಆಯ್ತು, ಈ ಯುದ್ಧದಲ್ಲಿ ತುಳಸಿ ಗೆಲ್ತಾಳೋ ಶಾರ್ವರಿ ಗೆಲ್ತಾಳೋ ನೋಡೇ ಬಿಡೋಣ. ಆಟ ಇಲ್ಲಿಂದ ಶುರು ಆಗತ್ತೆ. ಯಾವುದೇ ಯುದ್ಧ ಆದ್ರೂ ಸತ್ಯ ಧರ್ಮನೇ ಗೆಲ್ಲೋದು. ನೀನ್ ಬದಲಾಗಬೇಕು, ಪಾಠ ಕಲಿಬೇಕು ಅನ್ನೋದಕ್ಕೆ ನನ್ನ ಗೆಲುವೆ ಕಾರಣ ಆಗಬೇಕು ಅನ್ನೋದಾದ್ರೆ ಹಾಗೆ ಆಗಲಿ. ನಾನು ಗೆದ್ದು ನಿನ್ನ ತಿದ್ದುತ್ತೀನಿ. ಆದಷ್ಟು ಬೇಗ ಕನ್ಸ್ಟ್ರಕ್ಷನ್ ಶುರು ಮಾಡಿ. ಹಾಗೇನೆ ಇಂಟೀರಿಯರ್ ಡಿಸೈನನ್ನು ನಾನು ಮೀಟ್ ಮಾಡಕ್ಕೆ ಹೇಳಿ. ಓಕೆ. ಪ್ರತಿಯೊಂದು ನಾನು ಅನ್ಕೊಂಡು ಹಾಗೆ ಆಗಬೇಕು. ಆಗಲಿ. ಸ್ಪೆಷಲಿ ಅಮ್ಮ ಕೂತ್ಕೊಳ್ಳೋ ಕ್ಯಾಬಿನು ಈ ರೀತಿನೇ ಇರಬೇಕು. ಎಸ್ ಸರ್. ಇವರೆಲ್ಲ ಅಮ್ಮನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ, ಅಮ್ಮನ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ. ಕೆಲವೊಂದ್ಸರಿ ನನಗೆ ಜಲಸ್ ಫೀಲ್ ಆಗುತ್ತೆ. ಆದರೆ ಅಮ್ಮ ಖುಷಿಯಾಗಿರ್ಬೇಕು ಅನ್ನೋದಷ್ಟೇ ನನಗೆ ಬೇಕಾಗಿರೋದು. ಥ್ಯಾಂಕ್ ಯು ಅಭಿ ಸರ್. ಥ್ಯಾಂಕ್ ಯು ಅಭಿ. ತುಂಬ ಸಾರಿ ನಾನು ನಿಮ್ಮಿಬ್ಬರನ್ನ ದ್ವೇಷ ಮಾಡಿದ್ದೀನಿ, ಆದರೆ ನೀವು ಅದನ್ನೆಲ್ಲ ಮೀರಿ ಗೆದ್ಬಿಟ್ರಿ. ಚಮರ್ತಿಗೆ ಹೇಗಿದೆಯಾ? ಜ್ವರ ಕಮ್ಮಿ ಆಗಿದೆ ಅನ್ಸುತ್ತೆ. ನೀನೇನಿಕ್ಕೂ ಕಾರಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಪರವಾಗಿಲ್ಲ ಸರ್, ಹುಷಾರಾಗಿದ್ದೀನಿ. ಇಲ್ಲ ಸಮರ್, ಹೊರಗೆ ಜ್ವರ ಕಾಣದೇ ಇರ್ಬೋದು, ಅದ್ರ ಒಳ ಜ್ವರ ಇದ್ದೇ ಇರುತ್ತೆ. ನೆಗ್ಲೆಕ್ಟ್ ಮಾಡಬಾರ್ದು. ನೀನು ಹೋಗಿ ಕಾರಲ್ಲಿ ರೆಸ್ಟ್ ಮಾಡು. ಇಲ್ಲ ಸರ್, ನಾನು ಆರಾಮಾಗಿದ್ದೀನಿ. ಬಿಸಿಲು ಬೇರೆ ಇದೆ ಸಮರ್, ನೀನು ನಡಿ. ಸರ್ ಬಾ. ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಸರ್, ಅವ್ರು ನಿಮ್ಗೆ ಏನಾಗಬೇಕು? ಡ್ರೈವರ್ ಆದರೂ ತಮ್ಮನಾಗೆ ನೋಡ್ಕೊತಾ ಇದ್ದೀರಾ? ಅವ್ನು ಡ್ರೈವರ್ ಅಂತ ಯಾರು ಹೇಳಿದ್ದು ನಿಮಗೆ? ಅವನು ನನ್ನ ತಮ್ಮನೇ.
ತಮ್ಮನ ಸರ್ ಮತ್ತೆ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾರೆ. ಅವನು ಸ್ವಾಭಿಮಾನಿ. ಯಾವುದೇ ಕೆಲಸ ಆಗಲಿ ಅಚ್ಚುಕಟ್ಟಾಗಿ ಮಾಡ್ಬೇಕನ್ನೋದು ಅವನ ಪಾಲಿಸಿ. ಎಷ್ಟೋ ಸಲ ನಮ್ಮ ಕೈಯಲ್ಲಿ ಮಾಡೋಕ್ಕಾಗದಿರೋ ಕೆಲಸಗಳೆಲ್ಲ ಕಂಪ್ನಿಗೆ ಅವ್ನು ಮಾಡಿದ್ದಾನೆ. ಕೆಲಸ ಅಂತ ಬಂದಾಗ, ಕಂಪ್ನಿ ಅಂತ ಬಂದಾಗ ಅಭಿ ಆಗಲಿ ನಾನಾಗಲಿ ಅವನಾಗಲಿ ನಾವೆಲ್ಲರೂ ಕೆಲಸಗಾರರೇ. ಕೆಲಸ ಯಾವುದೇ ಇರಲಿ ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಗೆ ಇನ್ನೊಂದು ಹೆಸರು ಸಮರ್ಥ ಅನ್ಬೋದು. ಆ ರೀತಿ ಇನ್ವಾಲ್ವ್ ಆಗ್ತಾನೆ. ಅಣ್ಣ ತಮ್ಮ ಅಂದರೆ ಹೀಗಿರ್ಬೇಕು ಸರ್. ಸಿರಿ, ನಾನು ಬೇರೆ ಯಾವುದಾದ್ರೂ ಕೆಲಸ ಹುಡ್ಕೋಣ ಅಂತಿದ್ದೀನಿ. ಏನು ಹೇಳ್ತಿದ್ಯಾ ಸಂಧ್ಯಾ? ಈ ಕೆಲಸ ಚೆನ್ನಾಗಿದೆ ಅಂತ ಹೇಳ್ತಿದ್ದಲ್ಲ, ಮತ್ತ್ಯಾಕೆ ಬೇರೆ ಕೆಲಸ? ಇಲ್ಲ ಸಿರಿ, ಈ ಕೆಲಸ ಬಿಡಲ್ಲ. ಇದ್ರ ಜೊತೆಗೆ ರಾತ್ರಿ ಮನೆಯಿಂದನೇ ಮಾಡೋವಂಥದ್ದು ಯಾವುದಾದ್ರೂ ಡೇಟಾ ಎಂಟ್ರಿನೋ ಆನ್ಲೈನ್ ಮಾರ್ಕೆಟಿಂಗೋ ಈ ಥರ ಪಾರ್ಟ್ ಟೈಮ್ ಕೆಲಸ ಹುಡ್ಕೋಣ ಅಂತಿದ್ದೀನಿ. ಸಂಧ್ಯಾ, ಈ ಕೆಲಸದ ಜೊತೆಗೆ ಬೇರೆ ಕೆಲಸ ಮಾಡೋದಾ? ಹೌದು ಸಿರಿ, ಬರೋ ಸಂಬಳ ಎಲ್ಲ ಮನೆ ಮೇಲಿರೋ ಸಾಲಕ್ಕೆ ಹೋಗ್ತಿದೆ. ಮನೆ ಖರ್ಚಿಗೂ ನನ್ನ ಕೈಯಲ್ಲಿ ಏನೂ ಕೊಡೋಕ್ಕಾಗ್ತಿಲ್ಲ. ಹಗಲು ರಾತ್ರಿ ದುಡಿದ್ರೂ ಕೈಯಲ್ಲಿ ತೊಟ್ಟೆ ನಿಲ್ತಿಲ್ಲ. ದುಡ್ಡು ಮಾಡಬೇಕು ಅಂದರೆ ದುಡಿಬೇಕಲ್ವಾ ಸಿರಿ? ಬೇಡ ಸಂಧ್ಯಾ, ಸಮರ್ಥ ದುಡಿತಾ ಇದ್ದಾನೆ ಅಲ್ವಾ? ಅದು ಅಲ್ಲದೆ ಸಮರ್ಥ್ಗೇನಾದರೂ ನೀನು ಈ ರೀತಿ ಹಗಲು ರಾತ್ರಿ ಕೆಲಸ ಮಾಡ್ತಿರೋದು ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾನೆ. ನಿನ್ನ ಬದಲು ನಾನೇ ಯಾವುದಾದ್ರೂ ಕೆಲಸ ಹುಡುಕ್ತೀನಿ. ಆದರೆ ನೀನಂತೂ ಇನ್ನೊಂದು ಕೆಲಸ ಮಾಡಿದ್ರು ಯೋಚನೆನ ಬಿಟ್ಬಿಡು. ಅಂಕಲ್, ಯಾಕೆ ಹೀಗೆ ಬಿದ್ದಿದ್ದೀರಾ? ಯಾರಾದ್ರೂ ಸುಮ್ಮನೆ ಬೀಳ್ತಾರೆ ನಮ್ಮ ಮನೆ ಕೆಲಸ ಮಾಡ್ತಾ ಮಾಡ್ತಾ ಕಾಲ್ ಕೆಳಗೆ ಬಿದ್ದಾರೆ. ನನಗೆ ಆಗುದಿಲ್ಲ. ನೋಡ್ಕೊಂಡು ಕೆಲಸ ಮಾಡೋದಲ್ವಾ ಮಾವ? ಮಾಡ್ತೀನಿ. ಇಷ್ಟು ದಿನ ನನ್ನ ಕೈಯಿಂದ ಎಲ್ಲ ಕೆಲಸ ಮಾಡಿಸ್ಕೊಂಡ್ಯಾ, ಇನ್ನು ಮುಂದೆ ಇದೆ ಮಾರಿ ಹಬ್ಬ. ಏನ್ ಮಾಡ್ಲಿ ಸೊಸೆ ಮುದ್ದು, ನಾನು ನೋಡ್ಕೊಂಡೇ ಕೆಲಸ ಮಾಡ್ತಿದ್ದೆ. ಅಯ್ಯಪ್ಪ, ಕಾಲ್ ಜಾರಿ ವಯಸ್ಸಾಯ್ತು ನೋಡು, ಕೆಳಗೆ ಬಿದ್ದು ಬಿಟ್ಟೆ. ಅಯ್ಯಪ್ಪ, ಇನ್ನು ಅಷ್ಟೊಂದು ಕೆಲಸ ಬಾಕಿ ಇದೆಯಲ್ಲಪ್ಪ. ಹಿಂಗ್ ಸೊಂಟ ಮುರ್ಕೊಂಡು ಹೆಂಗ್ ಮಾಡ್ಲಿ ಎಲ್ಲ ಕೆಲಸನೂ? ಪರವಾಗಿಲ್ಲ ಅಂಕಲ್, ನೀವು ಯಾವ ಕೆಲಸನೂ ಮಾಡೋದು ಬೇಡ. ಕೆಲಸನೆಲ್ಲ ನಾನು ಮಾಡ್ಕೋತೀನಿ. ನೀವು ರೆಸ್ಟ್ ಮಾಡಿ. ಇರಿ, ಪೇನ್ ಕಿಲ್ಲರ್ ಸ್ಪ್ರೇ ತರ್ತೀನಿ. ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಥರ ನಾಟಕ ಏನಾದರೂ ಮಾಡ್ತಿದ್ದಾರಾ? ಮಾವ ಈ ರೀತಿ ಆಡ್ತಿರೋದು ಇದೇ ಮೊದಲೇನಲ್ಲ. ನನಗೆ ಯಾಕೋ ಇವ್ರದ್ದು ನಾಟಕ ಅಂತಾನೆ ಅನ್ನಿಸ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.